ಧಾರವಾಡದಲ್ಲೂ ಶೇಕಡ 40ರಷ್ಟು ಚಿನ್ನದ ವ್ಯಾಪಾರ ಕುಸಿತವಾಗಿದೆ. ಕೆಲಸ ಇಲ್ಲದೆ ಕಾರ್ಮಿಕರು ಕಂಗಾಲಾಗ್ಬಿಟ್ಟಿದ್ದಾರೆ. ಪ್ರಧಾನಿ ಮೋದಿ ಹೇಳಿದ್ದಕ್ಕೆ ಹೀಗಾಗಿದೆ ಅಂತ ಅವರು ಹೇಳ್ತಾ ಇರೋದು. ಸದ್ಯ 40ರಷ್ಟು ಚಿನ್ನದ ವ್ಯಾಪಾರ ಕಡಿಮೆ ಆಗಿದೆ ಅಂತ ಮಾಲೀಕರು ಈಗ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನ ವ್ಯಾಪಾರ ಕಡಿಮೆ ಮಾಡಬೇಕನ್ನುವಂಥ ಒಂದು ಕರೆಯ ಬೆನ್ನಲ್ಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನದ ವ್ಯಾಪಾರಿಗಳಿಗೆ ಏನಂತ ಹೇಳಿದ್ರೆ ಒಂದು ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಧಾರವಾಡದಲ್ಲಿ ವಿದ್ಯಾಕಾಶಿ ಧಾರವಾಡದಲ್ಲಿ ಯಾವ ಪರಿಸ್ಥಿತಿ ಇದೆ ಸದ್ಯಕ್ಕೆ ಅಂತ ಹೇಳಿದ್ರೆ ಇಲ್ಲಿರುವಂಥ ವ್ಯಾಪಾರಿಗಳೇ ಸ್ವತಃ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋಂಥದ್ದು ವ್ಯಾಪಾರಿಗಳನ್ನು ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ಪ್ರಧಾನಿ ಮೋದಿಯವರು ಏನು ಚಿನ್ನ ಖರೀದಿ ಕಡಿಮೆ ಮಾಡಬೇಕು ಅನ್ನೋಂಥ ಕರೆ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಎಫೆಕ್ಟ್ ಆಗಿದೆ ಅಂತ ಮಾರ್ಕೆಟ್ ಮೇಲೆ? ಆಲ್ರೆಡಿ ಒಂದು ವರ್ಷ ಪೀರಿಯಡಲ್ಲೇ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಡಬಲ್ ಆಗಿದೆ. ಅದರಿಂದ ನಮ್ಮದು ಆಲ್ರೆಡಿ ಬಿಸ್ನೆಸ್ಸಿಗೆ 50% ಇಫೆಕ್ಟ್ ಆಗಿದೆ. ಓಕೆ, ನಮ್ದು ನ್ಯಾಷನಲ್ ಇಂಟ್ರೆಸ್ಟ್ ಪ್ರಯಾರಿಟಿ ಅಂತ ಅನ್ಕೋಬೋದು ಅವ್ರು ಹೇಳಿದ್ದಕ್ಕೆ. ಬಟ್ ನಮ್ಮ ಬಿಸ್ನೆಸ್ಸಿಗೆ ನಿಯರ್ಲಿ 90 ಲ್ಯಾಕ್ ವರ್ಕರ್ಸ್ ಇದ್ದಾರೆ ರೀ. 90 ಲಕ್ಷ ನಮ್ಮ ದೇಶಾದ್ಯಂತ ಕಾರಿಗರ್ಗಳು ಇದ್ದಾರೆ ರೀ. ಎಲ್ಲರೂ ಇದ್ರ ಮೇಲೆ ಡಿಪೆಂಡೆಂಟ್ ಇದ್ದಾರೆ. ನೆಕ್ಸ್ಟ್ 3.25 ಕೋಟಿ ಜನ ಇದರಲ್ಲೇ ಇನ್ವಾಲ್ವ್ ಇದ್ದಾರೆ ರೀ. ನಮ್ಮ ಓನರ್ಸ್ ಆಗಲಿ, ಸ್ಟಾಫ್ ಆಗಲಿ, ಪ್ರಮೋಷನ್ ಟೀಮ್ಸ್ ಆಗಲಿ, ನಮ್ಮಿಂದ ಎಷ್ಟೋ ಮಂದಿಗೆ ಬಿಸ್ನೆಸ್ ಅವಕಾಶ, ವ್ಯಾಪಾರ ಅವಕಾಶ ಸಿಗತ್ತೆ ರೀ. ಅವ್ರಿಗಾಗಲಿ ಭಾಳ ಜನ ಡಿಪೆಂಡೆಂಟ್ ಇದ್ದಾರೆ ರೀ. ಸೊ ಎಲ್ಲರ ಮೇಲೆ ಇದು ಇಫೆಕ್ಟ್ ಆಗೋದ ರೀ ಇದು ಹೇಳಿಕೆಯಿಂದ ರೀ. ಸರ್, ಈಗ ಈ ಬೆಲೆ ಏರಿಕೆದು ಒಂದು ಕಡೆ ಆಯಿತು, ಯಾವಾಗ ಪ್ರಧಾನಿ ಮೋದಿಯವರು ಏನು ಅನೌನ್ಸ್ ಮಾಡಿದ್ರು ಅವಾಗಿಂದನೇ ಇದು ಜಾಸ್ತಿ ಇಫೆಕ್ಟ್ ಆಗಿದೆ ಅಂತ? ಹೌದಾ, ಆಬ್ವಿಯಸ್ಲಿ ಇಫೆಕ್ಟ್ ಆಗೋದ ರೀ. ಯಾಕಂದರೆ ಯಾರಾದರೂ ಮೇನ್ ಈಗ ಫಸ್ಟ್ ಪರ್ಸನ್ ಅಂತ ಕೌಂಟ್ ಮಾಡ್ಬೋದಲ್ಲ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಸೊ ಅವ್ರ ಹೇಳಿಕೆ ಅಂದಮೇಲೆ ಎಲ್ಲರ ಬೈಯಲ್ಲಿ ಅದೇ ಇದೆ ರೀ. ಅವ್ರು ಹೇಳಿದಾರಲ್ಲ ಬಂಗಾರ ತೊಗೋಬೇಡ್ರಿ. ಓಕೆ, ಹೇಳೋದು ಒಂದು ಹೆಂಗೆ ಹೇಳ್ಬೇಕಾಯ್ತು ರೀ, ಹೊಸ ಚಿನ್ನ ತೊಗೋಬೇಡ್ರಿ, ನಿಮ್ದು ಇದ್ದಿದ್ದು ಬಂಗಾರಲ್ಲೇ ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಮಲ್ಲೇ ಇದ್ದಿದ್ದಂಥ ಗೋಲ್ಡಿಗೆ ರೀಯೂಸ್ ಮಾಡಿರಿ, ಅದನ್ನೇ ರೀಮೋಲ್ಡ್ ಮಾಡಿ ಮಾಡ್ಕೋರಿ ಅಂತ ಹೇಳಬೇಕಾಗಿತ್ತು ಅವರು. ಕಂಪ್ಲೀಟ್ಲಿ ಇದ್ರ ಮೇಲೆ ಅಂದರೆ ನಿಯರ್ಲಿ ಒಂದು 3-4% ಆಫ್ ದ ಪಾಪ್ಯುಲೇಷನ್ ವಿಲ್ ಬಿ ಇಫೆಕ್ಟೆಡ್ ಫ್ರಮ್ ದಿಸ್. ಇದರಲ್ಲೇ ಇಫೆಕ್ಟ್ ಆಗತ್ತೆ ರೀ ಸರ್. ಸರ್, ಈಗ ಇವರು ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚಿತವಾಗಿ ಮ್ಯಾರೇಜ್ ಸೀಸನಲ್ಲಿ ಮೊದಲಿಗೂ ಈಗ ಕಂಪೇರ್ ಮಾಡಿದರೆ ಎಷ್ಟು ಪರ್ಸೆಂಟ್ ನಿಮಗೆ ಏನಂತಿದ್ರೆ ಇಫೆಕ್ಟ್ ಆಗಿದೆ? ಆಗಿದೆ ರೀ, ನಿಯರ್ಲಿ ಅರೌಂಡ್ 40% ಇಫೆಕ್ಟ್ ಆಗಿದೆ. ಬಿಕಾಸ್ ಅದು ಮೈಂಡಲ್ಲೇ ಇರುತ್ತೆ ರೀ. ಯಾರಿಗಾದ್ರೂ ಒಂಥರ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು ರೀ. ಅವ್ರ ಮನಸ್ಸಲ್ಲೇನೂ ಅದೇ ಬರ್ತದೆ ರೀ. ಎಲ್ಲ ದೇಶಲ್ಲೇ ಪ್ರಾಬ್ಲಮ್ ನಡೀತಾ ಇದ್ದಾವೆ. ಸೊ ನಮ್ಮ ದೇಶಲ್ಲೇನೂ ನಾಳೆ ಈ ಥರ ಏನೋ ಬೇರೆ ಕ್ರೈಸಿಸ್ ಬರಬಾರ್ದು ಅನ್ನೋದಕ್ಕೆ ಮೋದಿಯವ್ರು ಹೇಳಾಕತ್ತಾರೆ. ಸೊ ಅವ್ರ ಮಾತಿಗೆ ಹೊಂದ್ಕೊಂಡು ಹೋಗೋಣ ಅಂತ ಹಂಗೆ ವಿಚಾರ ಮಾಡ್ತಾರೆ ರೀ. ಸೊ ಒಂದು 60% ಇದೆ ರೀ, 40% ಡಿಕ್ಲೈನ್ ಆಗಿದೆ ರೀ. ಸದ್ಯಕ್ಕೆ ಏನಂತ ಹೇಳಿದ್ರೆ 40% ನಮಗೇನಂತ ಹೇಳಿದ್ರೆ ಚಿನ್ನದ ವ್ಯಾಪಾರದಲ್ಲಿ ಎಫೆಕ್ಟ್ ಆಗಿದೆ. ಮುಂದೆ ಏನಂತ ಹೇಳಿದ್ರೆ ಇದನ್ನು ಯಾವ ರೀತಿಯಾಗಿ ಅವರು ವ್ಯಾಪಾರ ಮಾಡ್ಕೋತಾರೋ, ಆಮೇಲೆ ಸಾಕಷ್ಟು ಜನ ಇದ್ರ ಮೇಲೆ ಡಿಪೆಂಡ್ ಕೂಡ ಇದ್ದಾರೆ ಅನ್ನೋಂಥ ಮಾತನ್ನು ಚಿನ್ನದ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಜಾವೇದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ.